ಹುಡುಗಿನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಬಿಗ್ ಬಾಸ್ ಯಾಕೆ ಹೋಗಿ ಇಲ್ಲೇ ಗಾರ್ಮೆಂಟ್ಸ್ ಮುಂದೆ ಹೋಗ್ತೀನಿ 1,000 ಜನ ಒಟ್ಟಿಗೆ ಬರ್ತಾರೆ. ತುಂಬಾ ವೈಲೆಂಟು, ತುಂಬಾ ಆರೋಗ್ಯಂಟು. ಬಿಗ್ ಬಾಸ್ ಕಾಕ್ರೋಚ್ ಎಲ್ಲ ಬಿಗ್ ಬಾಸ್ನಾಗ ಹೋಗೋ ಟೈಮ್ ಬಂತು ನೋಡ್ರಿ. ಯಾಕಂದ್ರೆ ಈ ಒಂದು ಹಿಂದೆ ಸಂದರ್ಶನದಾಗ ಈ ಮನುಷ್ಯ ಏನು ಹೇಳಿದ್ದ ಅಂದ್ರೆ, ಹುಡುಗಿನ ಇಷ್ಟಪಡಾಕ ಅಥವಾ ಏನಾದರೂ ಕಾಂಟ್ರವರ್ಸಿ ಮಾಡಕ್ಕೆ ನಾ ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು, ಗಾರ್ಮೆಂಟ್ಸ್ಗೆ ಹೋದ್ರೆ ಸಿಗ್ತಾರಲ್ಲ 1000 ಮಂದಿ ಹುಡುಗಿಯಾರ ಅಂತಾರೆ. ಅಂದ್ರೆ ಗಾರ್ಮೆಂಟ್ಸ್ಗೆ ಹೋಗೋ ಕೆಲಸಕ್ಕೆ ಹೆಣ್ಮಕ್ಳು ಏನು ಇದನ್ನ ಮಾಡಕ್ಕೆ ಹೋಗ್ತಾರೇನ್ರಿ? ಲಿಟ್ರಲಿ ಹೇಳ್ತೀನಿ, ತಲೆ ಹಾಪಾಗೋ ವಿಷಯ ಲಿಟ್ರಲಿ ಅಂತೀನಿ. ಇಂಥವ್ರಿಗೆ ಯಾಕೆ ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಅಂತ ಗೊತ್ತಾಗತ್ತಿಲ್ಲ ಬಿಗ್ ಬಾಸ್ದಾಗ. ಸೊ ಎಲ್ಲೋ ಒಂದು ಕಡೆ ಎಲ್ಲೋ ಬೇಜಾರಾಗೋ ಒಂದು ಸಂಗತಿ ನೋಡ್ರಿ. ಯಾಕಂದ್ರೆ ಇವ್ರಿಗೆ ಹೆಣ್ಮಕ್ಳು ಎದಕ್ಕೆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರಂತಂದ್ರೆ, ಒಂದು ಅವ್ರ ಆರ್ಥಿಕ ಪರಿಸ್ಥಿತಿ ಇರ್ತೈತಿ, ಅದು ಒಂದೊಂದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ತಾವೆ. ಒಂದು ಹಣಕಾಸಿನ ಪರಿಸ್ಥಿತಿ ಇದ್ದಾಗ ಮಾತ್ರ ಒಂದು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಆ ಕೆಲಸಕ್ಕೆ ಹೋಗ್ತಾರೆ. ಶ್ರದ್ಧೆ ಭಕ್ತಿಯಿಂದ ಆಗಿ ಕೆಲಸ ಮಾಡಿಕೊಂಡು ಸಾಯಂಕಾಲ ಮುಂಜಾನೆ 9 ಗಂಟೆಗೆ ಹೋಗಿ ಅಟೆಂಡ್ ಆಗಿ ಸಾಯಂಕಾಲ ಮಟ್ಟ ಎಲ್ಲ ಕೆಲಸ ಮುಗಿಸ್ಕೊಂಡು 6 ಗಂಟೆಗೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿ ಮನೆ ಮಕ್ಕಳ ಗಂಡಗೆ ಅತ್ತಿ ಮಾವಗೆ ಅಥವಾ ಅಪ್ಪ ಅಮ್ಮಗೆ ಊಟ ಅಡುಗೆ ಮಾಡ್ತಾರೆ ರೀ. ಅಂಥದ್ದೆಲ್ಲ ಒಂದು ಕಡೆ ಈ ಮನುಷ್ಯ ಅಂತಾನ ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ನಾನು, ಹುಡುಗಿ ಸಂಬಂಧ ಇಲ್ಲೇ ಗಾರ್ಮೆಂಟ್ಸ್ನಾಗ 1000 ಮಂದಿ ಸಿಗ್ತಾರಂತ. ಲಿಟ್ರಲಿ ಹೇಳ್ತೀನಿ, ಇದೊಂದು ಒಪ್ಪನ್ಲಿ ಹೇಳ್ತೀನಿ ದೋಸ್ತ, ಇದನ್ನು ಬೇಜಾರಾಗೋ ಒಂದು ಸಂಗತಿ. ಲಿಟ್ರಲಿ ಹೇಳ್ತೀನಿ, ಉತ್ತರ ಕನ್ನಡದಾಗ ಭಾಳ ಬೈಗಳ ಭಾಳ ಜಾಸ್ತಿ ಬರ್ತಾವೆ. ಇಲ್ಲ ಒಂದು ಕಡೆ ಇಂಥ ಸ್ಟೇಟ್ಮೆಂಟ್ ಕೊಟ್ಟವ್ರಿಗೆ ಬಿಗ್ ಬಾಸ್ನಾಗ ಎಂಟರ್ಟೈನ್ಮೆಂಟ್ ಮಾಡ್ತೀರಂದ್ರೆ ಒಪ್ಪನ್ಲಿ ಹೇಳ್ತೀನಲ್ರಿ. ಯಾಕಂದ್ರೆ ಇಂಥ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಭಾಳ ಒಂದು ಎಕ್ಸೆಪ್ಟೇಷನ್ ಭಾಳ ಇತ್ತು ರೀ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 10, 11 ಅಂತೂ ಅಪ್ ಟು 11 ಮುಟ ಅಂತೂ ಬೆಂಕಿ ಕಂಟೆಸ್ಟೆಂಟ್ಗಳು ಇದ್ರು ಒಳಗಡೆ ಬಂದಾಗ. ಎಲ್ಲೋ ಒಂದು ಕಡೆ ಸೊ ಈ ಮನುಷ್ಯ ಬಂದು ಇಂಥವ್ಗೆ ತೊಗೊಂಬಂದು ನೀವು ಒಳಗೆ ಹಾಕಿ ಕಾಕ್ರೋಚನ್ನ ಫಿಲ್ಮ್ ಮಾಡ್ಯಾರ, ಓಕೆ ಅಗ್ರಿ ಆಗ್ತೇನೆ ರೀ. ಬಟ್ ಎಲ್ಲೋ ಒಂದು ಕಡೆ ರಿಯಲ್ ಲೈಫ್ನಾಗ ಎಲ್ಲ ಫಿಲ್ಮ್ದಾಗ ವಿಲನ್ ಅದಾರ, ಬಟ್ ರಿಯಲ್ ಲೈಫ್ನಾಗ ಇರಬಾರ್ದಲ್ಲ ಆ ಥರ. ಅದಕ್ಕೆ ಯಾಕೆ ಇಷ್ಟಪಡ್ತೀನಿ, ಇಂಥವ್ರಿಗೆಲ್ಲ ಯಾಕೆ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಒಂದೂ ಗೊತ್ತಾಗಿಲ್ಲ. ಇದೇ ಒಂದು ಸಲ ಲಾಸ್ಟಾಗಿ ಹೇಳಿರಿ, ಇಂಥವ್ರ ಬಗ್ಗೆ ಈ ಥರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರಂತಾರೆ, ಅಂಥವ್ರು ತೊಗೊಂಡು ಬಿಗ್ ಬಾಸ್ಗೆ ಹಾಕ್ತಿರಂದ್ರೆ ಆದಷ್ಟು ಈ ವ್ಯಕ್ತಿ ಹೊರಗೆ ಬರ್ಬೇಕು. ಬಿಗ್ ಬಾಸ್ ಇಂದ್ರೆ ಭಾಳ ಇಟ್ಕೋಬೇಡ್ರಿ. ಇಂಥ ಆ್ಯಟಿಟ್ಯೂಡ್ ಇರಲಿ, ಮನುಷ್ಯನಿಗೆ ಆ್ಯಟಿಟ್ಯೂಡ್ ಇರ್ಬೇಕು ಹೊರತು ಇಂಥ ಒಂದು ಸ್ಟೇಟ್ಮೆಂಟ್ ಹೇಳೋರನ್ನ ಮಾತ್ರ ಬಿಗ್ ಬಾಸ್ನಾಗ ಇಟ್ಕೋಬೇಡ್ರಿ. ಯಾಕಂದ್ರೆ ಹೊರಗಡೆ ಕೋಟ್ಯಾಂತರ ಮಂದಿ ನೋಡೋ ಒಂದು ಬಿಗ್ ಬಾಸ್ ಶೋನ ಎಲ್ಲ ಒಂದು ಕಡೆ ಬೇರೆದವ್ರಿಗೆ ಆ ಒಂದು ಪರಿಣಾಮ ಬೀಳಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಬಿಗ್ ಬಾಸ್ ಅಂದ್ರೆ ಆದಷ್ಟು ಹೊರಗೆ ಹೋಗಿದ್ಬಿಡ್ರಿ, ಉಪಯೋಗ ಇಲ್ಲದ ಕ್ಯಾಂಡಿಡೇಟ್.